ಬಿ ಎಸ್ ಯಡಿಯೂರಪ್ಪನವರ 84ನೇ ವರ್ಷದ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಲು ಮಾಜಿ ಸಚಿವರಾಗಿರ್ತಕ್ಕಂಥ ಬಿ ಸಿ ಪಾಟೀಲ್ ಅವರು ಬಂದಿರುವಂಥದ್ದು. ಮಾತನಾಡ್ಸೋಣ. ಸರ್, ಹೇಗೆ ಸರ್ ಯಡಿಯೂರಪ್ಪನವರು ನಿಮಗೆ ಪರ್ಸ್ನಲಾಗಿ ಹೇಗೆ, ಮತ್ತು ರಾಜಕೀಯವಾಗಿ ಹೇಗೆ, ಸಲಹೆ ಕೊಡೋಕ್ಕೆ ಹೇಗೆ? ತುಂಬ ಸಂತೋಷ. ಮೊದಲು ಇವತ್ತು ನಮ್ಮ ರಾಜ್ಯದ ದೇಶದ ನಾಯಕರು, ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂಥವರು, ದಣಿವರಿಯದ ನಾಯಕ, ರೈತ ಪರ ಹೋರಾಟಗಾರ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು 84ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರೋದು ತುಂಬ ಸಂತೋಷ. ಮೊದಲನೇದಾಗಿ ಭಗವಂತ ಅವ್ರನ್ನ ಶತಾಯುಷಿಗಳನ್ನಾಗಿ ಮಾಡಲಿ, ಅವರಿಗೆ ಭಗವಂತ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಸೇವೆ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ, ಕರ್ನಾಟಕಕ್ಕೆ ಬರಲಿ ಅಂತೇಳಿ ನಾನು ಆಶಿಸ್ತೇನೆ. ನಾನು ಪಕ್ಕದ ತಾಲೂಕಿನವರು. ನಾನು ಸುಮಾರು 2004, 8, 13, 18ರಲ್ಲಿ ನಾನು JDS ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಅವರು BJPಯಲ್ಲಿದ್ದರು. ಅವರ ಪರಸ್ಪರ ಸಂಬಂಧ ಇರಲಿಲ್ಲ, ಭಾಳ ವಿರೋಧವಾಗಿದ್ವಿ. ನಂತರ ಕಾಲೈ ತಸ್ಮೈ ನಮಃ ಅನ್ನೋಗೆ ಕಾಲದ ಪರಿಸ್ಥಿತಿಯಲ್ಲಿ ನಾನು BJP ಪಕ್ಷವನ್ನು ಸೇರಿದ ಮೇಲೆ ಅವರು ನೋಡಲಿಕ್ಕೆ ಎಷ್ಟು ಕಠೋರ ವ್ಯಕ್ತಿ ಅಂತ ಕಾಣ್ತಾರೆ, ಅಷ್ಟೇ ಮೃದು ಹೃದಯದಂಥ ಒಬ್ಬ ವ್ಯಕ್ತಿ ಅನ್ನೋದಕ್ಕಿಂತ ಒಂದು ಶಕ್ತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರು ಮಾತು ಕೊಟ್ಟರೆ ಏನು ಮಾತು ಕೊಡ್ತಾರೆ ಅದರಂತೆ ನಡ್ಕೊಳ್ತಾರೆ. ಅದು ಯಡಿಯೂರಪ್ಪನವರಲ್ಲಿ ಇರುವಂಥ ಒಂದು ದೊಡ್ಡ ಗುಣ. ಮತ್ತು ಅವರು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ಮೊದಲೇ ಹೇಳಿಬಿಟ್ಟು ತಗೊಂಡಿದ್ದಾರೆ, ನಿರ್ಧಾರವನ್ನು ತಗೊಂಡ್ಬಿಟ್ಟು ಆಮೇಲೆ ಹೇಳ್ತಾರೆ. ನಾನು ಭಾರತೀಯ ಜನತಾ ಪಕ್ಷಕ್ಕೆ ಬಂದ ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ನಮ್ಮ ತಾಲೂಕಿಗೆ ಭಾಳಷ್ಟು ದೊಡ್ಡ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ನೀರಾವರಿ ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದಾರೆ, ಕುಡಿಯೋ ನೀರಿನ ಸೌಲಭ್ಯವನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ತಾಲೂಕು ಮೊದಲೇ ಯೋಚನೆ ಮಾಡ್ತಾಯಿದ್ವಿ, ಏನಪ್ಪ ಶಿಕಾರಿಪುರದವ್ರು ಮುಖ್ಯಮಂತ್ರಿ ಆದರೂ ಇಷ್ಟೊಂದು ಮುಂದುವರೆದಿದೆ, ನಮ್ಮದು ಅಷ್ಟು ಮುಂದೆ ಬಂದಿಲ್ಲ ನಾವು ಅಂದಾಗ ಯಡಿಯೂರಪ್ಪನವರು ಉಪಚುನಾವಣೆಗೆ ಬಂದಾಗ ಒಂದೇ ಮಾತು ಹೇಳಿದರು, ಶಿಕಾರಿಪುರ ಮತ್ತು ಹಿರೇಕೆರೂರು ನನ್ನ 2 ಕಣ್ಣುಗಳಿದ್ದಾಗೆ ಅಂತ. ಆ 2 ಕಣ್ಣುಗಳು ಏನು ಅಂತ ಹೇಳಿದರು, ಅದೇ ರೀತಿ ಅವ್ರು ನಡ್ಕೊಂಡು ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಸಹಕಾರ ಕೊಟ್ಟಿದ್ದಾರೆ, ಸಹಕರಿಸಿದ್ದಾರೆ. ಅವರಿಗೆ ಭಗವಂತ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಶತಾಯುಷಿಗಳಾಗಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇನ್ನೊಂದು ವಿಶೇಷ ಏನಂತಂದರೆ, ಅವರು CM ಆಗಿದ್ದಂಥ ಸಂದರ್ಭದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಒಂದು ಯೋಜನೆ ತಂದಿದ್ರು. ಅದು ಈಗ ಫಲಿಸ್ತಾ ಇದೆ. ಎಷ್ಟೋ ಹೆಣ್ಣು ಮಕ್ಕಳಿಗೆ, ಅಂದರೆ ಹೆಣ್ಣು ಮಕ್ಕಳಿಗೆ ಈಗ ಅದರಿಂದ ದುಡ್ಡು ಬರ್ತಾ ಇದೆ. ಎಷ್ಟು ಖುಷಿ ಅನಿಸುತ್ತೆ ಸರ್. ಯಡಿಯೂರಪ್ಪನವರು ದೂರದೃಷ್ಟಿಯನ್ನು ಉಳ್ಳುವಂಥವ್ರು. ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಈ ಬಾಂಡ್, ಭಾಗ್ಯಲಕ್ಷ್ಮಿ ಬಾಂಡ್ ಕೊಟ್ಟಿದ್ರು. 18 ವರ್ಷ ಆದ ನಂತರ ಹೆಣ್ಮಗುಗೆ ಅದು ಸಿಗಬೇಕು ಅಂತ. ಇವತ್ತು ಅದು ಫಲಿಸಿದೆ. ಇವತ್ತು ಅದು ಸಿಕ್ಕಿದ್ದು ಆ ಹೆಣ್ಣುಮಕ್ಕಳು ಇವತ್ತು ಎಜುಕೇಷನಲ್ಲಿರ್ಬೋದು ಅಥವಾ ಮದುವೆಗೆ ಹೋಗಿರ್ಬೋದು, ಇಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ನೋಡಿಕೊಂಡು ಇವತ್ತು ಅದನ್ನು ಸಂತೋಷ ಪಡ್ತಾರೆ ಮತ್ತು ಯಡಿಯೂರಪ್ಪನವ್ರ ಬಗ್ಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾರೆ. ಅವರು ಯಾವುದೇ ಭೇದ ಭಾವ ಇಲ್ಲದೆ ಆ ಜಾತಿ ಈ ಜಾತಿ ಅನ್ನೋದು, ಯಾವುದೇ ಧರ್ಮ ಯಾವುದೇ ಜಾತಿಯಲ್ಲಿ ಹೆಣ್ಣುಮಕ್ಕಳು ಹುಟ್ಟಲಿ ಅವರಿಗೆ ಭಾಗ್ಯಲಕ್ಷ್ಮಿ ಬಾಂಡನ್ನು 1 ಲಕ್ಷ ಬಾಂಡನ್ನು ಕೊಡಬೇಕು ಅಂತೇಳಿ ಅವತ್ತಿನ ದಿವಸ ಮಾಡಿದ್ದು. ಅದು ಒಂದು ಇತಿಹಾಸದ ಪುಟಗಳಲ್ಲಿ ಸೇರುವಂಥ ಒಂದು ಕೆಲಸ. ಸರ್, ಇದನ್ನು ಹೊರತುಪಡಿಸಿ ಒಂಚೂರು ರಾಜಕೀಯವಾಗಿ ಮಾತಾಡೋದಾದರೆ, BK ಹರಿಪ್ರಸಾದ್ ಅವರು ಯಾರಿಗೆ ಆ ಒಂದು ಯೋಗ್ಯತೆ ಇಲ್ಲ, ಗ್ಯಾರಂಟಿ ಯೋಜನೆಗಳನ್ನ ತಗೋಕ್ಕಂಥ ಯೋಗ್ಯತೆ ಯಾರಿಗಿಲ್ಲ, ಅವ್ರು ಬಿಟ್ಬಿಡ್ರಿ ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ DK ಶಿವಕುಮಾರ್ ಅವರು ಈ ಗ್ಯಾರಂಟಿಗಳೆಲ್ಲ ನಮ್ಗೆ ಹೊರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಚುನಾವಣೆ ಮುಂಚೆ ಏನು ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟಾಗ ಹೇಳಿದ್ರೆ ನೀವು, ಅರ್ಹರಿಗೆ ಮಾತ್ರ, ಶ್ರೀಮಂತರಿಗಿಲ್ಲ, ಬರೀ ಬಡ ಹೆಣ್ಣು ಮಕ್ಕಳಿಗೆ ಮಾತ್ರ ಕೊಡ್ತೀವಿ, BPL ಹೋಲ್ಡರ್ಸ್ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ರಾ? ಇಲ್ಲಲ್ಲ. ಅವತ್ತೇನು ಹೇಳಿದ್ರು, ಪ್ರತಿಯೊಬ್ಬ ಮನೆಯ ಒಡತಿಗೆ 2,000 ರೂಪಾಯಿ ಅದು ಗೃಹಲಕ್ಷ್ಮಿ, ಎಲ್ಲರಿಗೂ ಉಚಿತ ವಿದ್ಯುತ್ತು, ಆಮೇಲೆ ಫುಡ್ಡು 10 kg ಅಕ್ಕಿ ಕೊಡ್ತೀವಿ, ಮಾದೇವಪ್ಪ ನಿನಗೂ ಕೊಡ್ತೀವಿ, ಆಮೇಲೆ ಇನ್ನೊಬ್ರು ಕಾಕಾ ಪಾಟೀಲ್ ನಿಮಗೂ ಕೊಡ್ತೀವಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಅವತ್ತಿದೆಲ್ಲ ಇರಲಿಲ್ಲ. ಈಗ ಅವರು ಕೊಟ್ಟ ಮಾತುಗಳನ್ನು ಉಳಿಸ್ಕೊಳ್ಳೋಕ್ಕಾಗ್ದೇ ಅವರು ಗ್ಯಾರಂಟಿ ಏನು ಹೇಳಿದ್ರು, ಆ ಹಣವನ್ನು ಸರಿಯಾಗಿ ಸಮರ್ಪಕವಾಗಿ ಸರಿಯಾದ ಸಮಯದಲ್ಲಿ ಜನರಿಗೆ ತಲುಪ್ಸೋಕ್ಕಾಗ್ದೇ ಅವರು ವಿಫಲರಾಗಿದ್ದಾರೆ. ಸರ್ಕಾರ ಆರ್ಥಿಕವಾಗಿ ದಿವಾಳಿ ಎದ್ದಿದೆ. ಈ ದಿವಾಳಿಯನ್ನು ಮುಚ್ಕೊಳ್ಳಿಕ್ಕೆ ಈಗ ಯಾರು ಅರ್ಹರಿಲ್ಲ ಅವ್ರನ್ನ ನಾವು ತೆಗಿತೀವಿ ಅಂತ ಹೇಳ್ಕೊಳ್ಳೋದು ಮೂರ್ಖತನ ಪರಮಾವಧಿ. ಅದನ್ನು ಹೇಳೋದಕ್ಕಿಂತ ಮುಂಚೆ ನೀವು 136 ಜನ ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆಗೆ ಬಂದು ಆ ಮಾತನ್ನು ಹೇಳಿ ಅದನ್ನು ಒಪ್ತೀವಿ. ಈಗ ಇದು ತಪ್ಪಿಸ್ಕೊಂಡು ಓಡೋಂಥದ್ದು ಕಳ್ಳಾಟ ಮಾಡ್ತಾ ಇದ್ದಾರೆ ಅಷ್ಟೇ. ಅಂದರೆ ಸರ್, ಈ ಗ್ಯಾರಂಟಿಗಳು ಮುಂದಿನ ದಿನಗಳಲ್ಲಿ ಬಂದ್ ಆಗ್ತಿದೆ ಅಂತ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಮಾಡಿದ್ದಾರೆ. ಅದನ್ನು ಹೇಳೋದಕ್ಕಿಂತ ನಾವು ನಿರ್ಗತಿಕರಾಗಿದ್ದೀವಿ, ಸರ್ಕಾರ ಆರ್ಥಿಕವಾಗಿ ದಿವಾಳಿ ಎದ್ದಿದೆ ಅಂತ ಹೇಳೋದಕ್ಕಿಂತ ಈ ರೀತಿ ಅವರು ಹೇಳ್ಕೊಂಡು ಹೊರಟಿದ್ದಾರೆ. ಅದು 2ನೇ ಪದ. ಅದು ಥ್ಯಾಂಕ್ ಯು. ಇದಿಷ್ಟು BC ಪಾಟೀಲ್ ಅವರು ಮತ್ತು ಕ್ಯಾಮ್ರಾಮನ್ ಮಹೇಶ್ ಜೊತೆ ಶಿವಮಂಡವಾರ್, ಶಿವಮೊಗ್ಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.